ಹೋರಾಟ ಅನ್ನೋದು ಒಂದು ಸಾಗರ ಇದ್ದಂತೆ. ಕೆಲವು ನದಿಗಳು ಎಲ್ಲೆಲ್ಲಿಂದಲೂ ಬಂದು ಸಮುದ್ರವನ್ನ ಸೇರಿದಂತೆ ಹೋರಾಟಕ್ಕೆ ಜನ ಸೇರ್ತಾನೆ ಇರ್ತಾರೆ. ಹಾಗೆ ಸೇರೋರ ಪೈಕಿ ಕೆಲವರು ಆ ಹೋರಾಟದ ಮುಖ್ಯ ಭಾಗವೇ ಆಗಿ ಹೋಗ್ತಾರೆ. ಜನ್ ಲೋಕ್ಪಾಲ್ ಹೋರಾಟಕ್ಕೆ ಹಾಗೆ ಸೇರಿದವರೇ ಕಿರಣ್ ಬೇಡಿ. ಹೋರಾಟಕ್ಕೆ ಶಿಸ್ತಿನ ಚೌಕಟ್ಟು ಹಾಕಿ ಎಲ್ಲವನ್ನೂ ಅದರಂತೆ ನಿಭಾಯಿಸ್ತಾ ಇರೋರು ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ. ಪಂಜಾಬ್ನ ಅಮೃತಸರದಲ್ಲಿ ಹುಟ್ಟಿ ಬೆಳೆದ ಕಿರಣ್ ಬೇಡಿ ಇಂಗ್ಲಿಷ್ ಸಾಹಿತ್ಯ ಹಾಗೂ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿ. ನಂತರ ಕಾನೂನು ಪದವಿಯನ್ನು ಪಡೆದರು. ಒಂದಷ್ಟು ಕಾಲ ಅಮೃತಸರದಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ ಬೇಡಿ ನಂತರ IPS ಮಾಡಿ ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಅನ್ನಿಸಿಕೊಂಡ್ರು. ಕಿರಣ್ ಬೇಡಿ ದೆಹಲಿ ನಗರದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದ ರೀತಿ ಇವರಿಗೆ ಅಪಾರ ಖ್ಯಾತಿ ತಂದುಕೊಟ್ಟಿತು. ಒಮ್ಮೆ ಇವರು ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯ ಕಾರ್ ಅನ್ನು ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕಾಗಿ ದಂಡಿಸಿ ಕ್ರೇನ್ ಬೇಡಿ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ರು. ತಿಹಾರ್ ಜೈಲಿನ ಸುಧಾರಣೆಗಾಗಿ ಈಕೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಗಳಂತೂ ಜಗತ್ಪ್ರಸಿದ್ಧವಾಗಿವೆ. ಪೊಲೀಸ್ ಇಲಾಖೆಯ ನೀತಿ ನಿರೂಪಣೆಯ ಮೇಲೆ ಪ್ರಭಾವ ಬೀರಿದ ಕಿರಣ್ಗೆ ರೋಮನ್ ಮ್ಯಾಗ್ಸೆಸೆ ಅವಾರ್ಡ್ ಹುಡುಕಿ ಬಂದಿದ್ದು ಸಹಜವಾಗಿಯೇ ಇದೆ. ಬೋಲ್ಡ್ನೆಸ್ಗೆ ಇನ್ನೊಂದು ಹೆಸರಾಗಿದ್ದ ಕಿರಣ್ ಬೇಡಿ ಬದುಕನ್ನ ಆಧರಿಸಿ ನಿರ್ಮಿಸಲಾಗಿರೋ ಎಸ್ ಮೇಡಮ್ ಸರ್ ಅನ್ನೋ ಸಿನಿಮಾ ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶಿತವಾಗಿದೆ. ನವಜ್ಯೋತಿ ಮತ್ತು ಇಂಡಿಯಾ ವಿಷನ್ ಫೌಂಡೇಶನ್ ಅನ್ನೋ ಸರ್ಕಾರೇತರ ಸಂಸ್ಥೆಗಳನ್ನ ಪ್ರಾರಂಭಿಸಿರೋ ಕಿರಣ್ ಬೇಡಿ ನಿರ್ಭೀತ ಕಠೋರ ವ್ಯಕ್ತಿ ಅಂತಾನೆ ಹೆಸರಾಗಿದ್ದಾರೆ. ಇನ್ನು ಜನಲೋಕ್ಪಾಲ್ ಮಸೂದೆ ಅನ್ನೋದು ಶಾಂತಿಭೂಷಣ್ ಅವರ ಕನಸಿನ ಕೂಸು. ಮೂಲತಃ ವಕೀಲರಾಗಿದ್ದ ಇವರು ಸಕ್ರಿಯ ರಾಜಕಾರಣಿಯೂ ಆಗಿದ್ರು. ಜನತಾ ಪಕ್ಷ, ಬಿಜೆಪಿ ಹೀಗೆ ಹಲವು ಪಕ್ಷಗಳ ಸದಸ್ಯರಾಗಿದ್ದವರು. ಚುನಾವಣಾ ಅವ್ಯವಹಾರದ ಕೇಸಿನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ವಾದ ಮಂಡಿಸಿದ್ದವರು ಇದೇ ಶಾಂತಿಭೂಷಣ್. ಆ ಕೇಸಿನಲ್ಲಿ ಕೋರ್ಟ್ ಇಂದಿರಾರನ್ನ ಆರೋಪಿ ಎಂದು ತೀರ್ಪು ನೀಡಿದ್ದು, ನಂತರ ಇಂದಿರಾ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದು ಈಗ ಇತಿಹಾಸ. ರಾಜ್ಯಸಭಾ ಸದಸ್ಯರಾಗಿದ್ದ ಇವರು ಮೊರಾರ್ಜಿ ದೇಸಾಯಿ ಸಂಪುಟದಲ್ಲಿ ಕಾನೂನು ಸಚಿವರಾಗಿದ್ದವರು. ಲೋಕ್ಪಾಲ್ ಮಸೂದೆ ಪರಿಕಲ್ಪನೆ ಹುಟ್ಟಿಕೊಂಡಿದ್ದು ಆಗಲೇ. ಇನ್ನು ಪ್ರಶಾಂತಿ ಭೂಷಣ್ ಶಾಂತಿಭೂಷಣ್ ಪುತ್ರ. ವಕೀಲನಾಗಿರೋ ಈತ ತನ್ನ 15 ವರ್ಷಗಳ ಲಾಯರ್ ಕೆರಿಯರ್ನಲ್ಲಿ 500 ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳ ಪರ ವಕಾಲತ್ತು ವಹಿಸಿ ದಾಖಲೆ ನಿರ್ಮಿಸಿದ್ದಾರೆ. We want the Lokpal to be fully empowered to investigate every allegation of corruption. ಅಪ್ಪ ಮಗ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಇಬ್ಬರು ಅನೇಕ ವಿಚಾರಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಇವರಿಬ್ಬರು ಭಾರತದ ಅತಿ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿರುವುದು ವಿಶೇಷ. ಇಬ್ಬರು ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸ್ತಾ ಇರುವಂಥವರು. ಇವರೆಲ್ಲ ಸದಾ ಅಣ್ಣನ ಬೆಂಗಾವಲಾಗಿ ಅವರ ಎಡಬಲದಲ್ಲೇ ಇರುವವರು. ಇವರಲ್ಲದೆ ಅಣ್ಣನ ತಂಡದಲ್ಲಿ ಭಿನ್ನ ಮನೋಭಾವದಿಂದ ಗಮನ ಸೆಳೆಯುವವರು ಮಾಜಿ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ. ತಮ್ಮ ನಿಷ್ಪಕ್ಷಪಾತ ತನಿಖೆಗೆ ಹೆಸರಾಗಿರೋ ಹೆಗ್ಡೆ ಯಡಿಯೂರಪ್ಪ ಪದಚ್ಯುತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದವರು. ಹಾಗೇನೆ ಮಾಜಿ ಮಂತ್ರಿ ಕಟ್ಟ ಹಾಗೂ ಅವರ ಪುತ್ರನ ಮುಖವಾಡಗಳನ್ನ ಕಳಚಿದವರು. ಇನ್ನು ಅಣ್ಣ ತಂಡದ ಮತ್ತೊಬ್ಬ ಸದಸ್ಯ ಅಖಿಲ್ ಗೊಗೋಯ್ 1,000ಕ್ಕೂ ಹೆಚ್ಚು RTI ಫೈಲ್ ಮಾಡಿ ಖ್ಯಾತರಾದವರು. ನೈತಿಕತೆ ಹಾಗೂ ಪ್ರಾಮಾಣಿಕತೆಗೆ ಎಂಥ ಶಕ್ತಿ ಇದೆ ಅನ್ನೋದನ್ನ ಅಣ್ಣನ ಸೈನ್ಯ ದೇಶಕ್ಕೆ ತೋರಿಸಿಕೊಡುತ್ತಿದೆ. ಇವರ ಪುಟ್ಟ ಸೈನ್ಯ ಕೋಟ್ಯಾಂತರ ಮಂದಿ ಬೀದಿಗಿಳಿಯೋದಕ್ಕೆ ಕಾರಣವಾಗಿದೆ. ಶಕ್ತಿ ಕೇಂದ್ರದ ಅಂಗಳಕ್ಕೆ ನುಗ್ಗಿ ಗೋಮುಖ ವ್ಯಾಘ್ರಗಳ ಮುಖವಾಡ ಕಳಚುತ್ತಿದೆ. 3.25 ಜನರಿರೋ ಇವರ ಪುಟ್ಟ ಸೈನ್ಯದ ಕೂಗಿಗೆ ಓಗೊಟ್ಟು ದೇಶಕ್ಕೆ ದೇಶವೇ ಬೀದಿಗಿಳಿದಿರೋದು ಒಂದು ಪವಾಡವೇ ಸರಿ.
ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಗಾಂಧಿಯ ಮಾತಿಗೆ ಕಿವಿಕೊಟ್ಟು ಬ್ರಿಟಿಷರ ವಿರುದ್ಧ ಜನ ಬೀದಿಗಿಳಿದಿದ್ರು. ಆದರೆ ಸ್ವಾತಂತ್ರ್ಯ ಬಂದು 64 ವರ್ಷ ಕಳೆದಿದ್ರೂ ನಮ್ಮದೇ ಬಡಬಾಬಾಗಳ ವಿರುದ್ಧ ಈಗ ಹೋರಾಟ ಮಾಡಬೇಕಾಗಿ ಬಂದಿದೆ. ಜನಶಕ್ತಿಯ ಪ್ರತೀಕವೆಂಬಂತೆ ಇವರ ಪುಟ್ಟ ಸೈನ್ಯ ಕೇಂದ್ರ ಸರ್ಕಾರವನ್ನ ನಡುಗಿಸ್ತಾ ಇದೆ. ಕನಸುಗಳೇ ಬತ್ತಿ ಹೋಗಿದ್ದ ಜನರಲ್ಲಿ ಹೊಸ ಕನಸನ್ನ ತುಂಬುತ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.